ವಿಶೇಷವಾಗಿ ಐಟಿ ಹಬ್ ಒಂದು ಹೊಸ ಸ್ಪೆಷಲ್ ನ್ಯೂಸ್ ಅನ್ನ ಕೊಡ್ಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಾನು ಮುಖ್ಯಮಂತ್ರಿಗಳು ಇಬ್ರು ಕೂಡ ರಕ್ಷಣಾ ಮಂತ್ರಿಗಳಿಗೆ ಒಂದು ಮನವಿಯನ್ನ ನಾವು ಸಲ್ಲಿಸಿದ್ದೆವು. ನಾನು ಅಧಿಕಾರದ ಜವಾಬ್ದಾರಿಯನ್ನ ನಮ್ಮ ಬೆಂಗಳೂರು ನಗರದ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಐಟಿ ಹಬ್ ಏನು ಬೆಳ್ಳಂದೂರು ಮತ್ತು ಆ ಸುತ್ತಮುತ್ತ ಇದೆ ಕಂಪ್ಲೀಟ್ ಔಟರ್ ರಿಂಗ್ ರೋಡ್ ಆ ಜನರ ಸಮಸ್ಯೆಯನ್ನ ವಿಚಾರಿಸಿದ್ದೇನೆ. ಸುಮಾರು ದಿನಕ್ಕೆ 8 ಮೇಲ್ ನನಗೆ ಬರ್ತಾ ಇರ್ತದೆ. ಟ್ರಾಫಿಕ್ MG ರೋಡಿಂದ ಬೆಳ್ಳಂದೂರು ಏರಿಯಾಗೆ ತಲುಪಲಿಕ್ಕೆ ಸುಮಾರು 45 ನಿಮಿಷ 1 ಗಂಟೆ ಆಗ್ತಾ ಇದೆ ಅಂತ ಹೇಳಿ ಬಹಳ ಜನ ನಮ್ಮ ನೋವನ್ನು ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ನಾನು ಸಂಬಂಧಪಟ್ಟಂತ ನಮ್ಮ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಭೇಟಿ ಮಾಡಿ ಒಂದು ಮನವಿಯನ್ನು ಕೂಡ ನಾವು ಸಲ್ಲಿಸಿದ್ದೆ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದೆ. ನಾನು ನಮ್ಮ ಅಧಿಕಾರಿಗಳೆಲ್ಲ ಕೂಡ ವಿಸಿಟ್ ಮಾಡಿದ್ದು. ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಜಾಯಿಂಟ್ ಸರ್ವೆ ಕೂಡ ನಾವು ಮಾಡಿದ್ವು. ಸೊ ಮಾಡಿ ಒತ್ತಡವನ್ನು ತಂದು ಕೊನೆಗೆ ರಕ್ಷಣಾ ಮಂತ್ರಿಗಳನ್ನು ನಾವು ಹೋಗಿ ಭೇಟಿಯನ್ನು ಮಾಡಿದ್ವು. ಈಗ ಅವರು ನಮಗೆ ಈ ಸಹಕಾರವನ್ನು ಕೊಟ್ಟಿದ್ದಾರೆ. 22 ಕಿಲೋಮೀಟರ್ 22 ಎಕರೆಯನ್ನು ಇವತ್ತು ನಾವು ಅವರಿಂದ ಜಮೀನನ್ನ ರಸ್ತೆಗೋಸ್ಕರ ಏನು ಒಂದು ಗಂಟೆಯಲ್ಲಿ ಏನು ನಮ್ಗೆ ಅಡಚಣೆ ಆಗ್ತಾ ಇತ್ತು ರಸ್ತೆ ಹೋಗ್ಬೇಕಾದ್ರೆ ಟ್ರಾಫಿಕ್, ಅದನ್ನ ಕೇವಲ 5 ರಿಂದ 8 ನಿಮಿಷದೊಳಗಡೆ ಆ ಟ್ರಾಫಿಕ್ ನ ಪಾಸ್ ಆನ್ ಮಾಡಲಿಕ್ಕೆ ಒಂದು ಹೊಸ ರಸ್ತೆಯನ್ನ ನಿರ್ಮಾಣ ಮಾಡಲಿಕ್ಕೆ ಅವರನ್ನು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. ನಮ್ಮ ರಕ್ಷಣಾ ಇಲಾಖೆಯವರು ಬಹಳ ಜವಾಬ್ದಾರಿಯಾಗಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ಅವರು ನಮಗೆ ಈಗಾಗಲೇ 10 ಎಕರೆ 12 ಎಕರೆ ಜಮೀನನ್ನ ನಮ್ಮ ಕರ್ನಾಟಕ BBMPಗೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಈಗಾಗಲೇ ಕೆಲವು ಜಮೀನು ಕೂಡ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಸೊ ಈಗ ಅಲ್ಲಿ ಅಧಿಕಾರಿಗಳು ನಮಗೆ ಸಹಕಾರ ಕೊಟ್ಟವರು 30ನೇ ತಾರೀಕು ರಿಟೈರ್ ಆಗ್ತೀನಿ. ಸೊ ಅದಕ್ಕೆ ನಾನು ಅವ್ರಿಗೆ ಗೌರವನ ಸಲ್ಲಿಸಬೇಕು, ಅವ್ರಿಗೆ ಕೃತಜ್ಞತೆಯನ್ನು ಹೇಳಬೇಕು ಅಂತ ಹೇಳಿ ನಮ್ಮ ಕಚೇರಿಗೆ ಕಳಿಸಿ ಅವ್ರಿಗೆ ಒಂದು ನಮನವನ್ನು ತಿಳಿಸಿ ಅವರಿಗೆ ಅಭಿನಂದನೆ ಸಲ್ಲಿಸುವಂಥ ಕೆಲಸವನ್ನು ನಾನು ನಮ್ಮ PDI ಚೇರ್ಮನ್ ಮತ್ತು ನಮ್ಮ ಕಾರ್ಪೊರೇಷನ್ ಕಮಿಷನರು ಮಾಡಿದ್ದೇನೆ. ಸೊ ಯಾಕೆಂದರೆ ಈಗಾಗಲೇ ಟೆಂಡರ್ ಕೂಡ ನಾನು ಕರೆದಿದ್ದೀನಿ. 35 ಕೋಟಿ ರೂಪಾಯಿ ಫಸ್ಟ್ ಫೇಸ್ ಕೆಲಸಕ್ಕೆ 3.5 ಕಿಲೋಮೀಟರ್ಗೆ ನಾನು ಟೆಂಡರ್ ಕೂಡ ನಾನು ಕರೆದು ಬಿಟ್ಟಿದ್ದೇನೆ. 35 ಕೋಟಿ ರೂಪಾಯಿ ವೆಚ್ಚದು ವೆರಿ ಸಫಿಸ್ಟಿಕೇಟೆಡ್ ಒಳ್ಳೆ ಮಿಲಿಟರಿ ಕಾಂಪೌಂಡ್ ಒಳ್ಳೆ ಈ ಜಾಗ EGಪುರ ಟು ಬೆಳ್ಳಂದೂರು ಇದನ್ನು ಕೂಡ ಈಗಾಗಲೇ ನಾನು ಟೆಂಡರ್ ಕೂಡ ಕರೆದಿದ್ದೇನೆ. ಈಗ ಓಪನ್ ಮಾಡಿ ಕೆಲಸ ಪ್ರಾರಂಭ ಮಾಡಲಿಕ್ಕೆ ನಾವು ಆದಷ್ಟು ಜಲ್ದಿ ಅದಕ್ಕೆ ಒಂದು ಮುಹೂರ್ತ ಕೂಡ ನಾವು ಫಿಕ್ಸ್ ಮಾಡಿದ್ದೆ. ಅವರೆಲ್ಲ ಪೇಪರ್ಸ್ ಎಲ್ಲ ಹ್ಯಾಂಡ್ ಓವರ್ ಕೂಡ ಮಾಡಿದ್ದಾರೆ. ಸೊ ಅದಕ್ಕೆ ಇವತ್ತು ನನಗೆ ಭಾಳ ಸ್ವಲ್ಪ ಏನೇ ಕಾರ್ಯಕ್ರಮ ಇದ್ದು ಕೂಡ 30th ಒಳಗಡೆ ಒಬ್ಬ ರಿಟೈರ್ಡ್ ಆಗೋಕ್ಕೆ ಮುಂಚಿತವಾಗಿ ಇದನ್ನು ನಾನು ರಾಜ್ಯದ ಜನತೆಗೆ ತಿಳಿಸ್ಬೇಕು. ಅವರ ದೃಷ್ಟಿಯಿಂದ ಅವನ್ನ ಕರೆಸಿ ಸನ್ಮಾನ ಮಾಡಿ ಒಂದು ಥ್ಯಾಂಕ್ಸ್ ಹೇಳುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಇದು ಕರ್ನಾಟಕ ರಾಜ್ಯದ ಬೆಂಗಳೂರು ನಗರದ ಇತಿಹಾಸದಲ್ಲಿ ಇದು ಬಹಳ ವಿಶೇಷವಾದಂಥದ್ದು. ಇದಲ್ಲದೆ ಹೆಬ್ಬಾಳತ್ರ ಕೂಡ ಒಂದು 2 ಎಕರೆ ನಮಗೆ ಜಮೀನನ್ನು ಇಟ್ಕೊಳ್ಬೇಕು ಅಂತ ಅದು ಕೂಡ ನಾವು ಪ್ರಸ್ತಾವನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಟನಲ್ಗೆ ಎಂಟ್ರಿ ಪಾಯಿಂಟ್ಗೆ ಆ ಜಾಗ ಕೂಡ ನಮಗೆ ಅವಶ್ಯಕತೆ ಇದೆ, ಅದು ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಇದಲ್ಲದೆ ಇನ್ನೂ 10 ಎಕರೆ ಪ್ರಪೋಸಲ್ ಕೂಡ ಅವರ ಮುಂದೆ ಇದೆ, ಅದು ಕೂಡ ಸಹಾನುಭೂತಿಯಿಂದ ಒಟ್ಟು ಅಲ್ಲಿ EGಪುರ ಬೆಳ್ಳಂದೂರು ಆ ಸುತ್ತಮುತ್ತಲು ಏನು ಆ ರೋಡ್ ಇದೆ, ಪಿಂಪ್ರಿ ಸರ್ಕಲ್ ಇಂದ ಪ್ರಾರಂಭ ಆಗಿ ಹೊಸ ರಸ್ತೆ ಏನು ನಿರ್ಮಾಣ ಆಗ್ತದೆ, ಬಹುಶಃ ಒಟ್ಟು 22 ಎಕರೆನ ನೀವು ನನಗೆ ಕೊಡಬೇಕು ಅಂತ ನಮಗೆ ಒಟ್ಟು ಪ್ರಸ್ತಾವನೆ ಇದೆ.
ಅದಕ್ಕೆ ಏನೇನು ಬೇಕು ದಾಖಲೆ ವ್ಯವಸ್ಥೆಗಳನ್ನೆಲ್ಲ ಕೂಡ ನಾವು ಮಾಡಿದ್ದೇವೆ. ಸೊ ಆಗ ಏನು ನಮ್ಮ ಹಬ್ಬಿಗೆ ಏನು ಒಂದು ದೊಡ್ಡ ಸಮಸ್ಯೆ ಇತ್ತು, ರಸ್ತೆಗಳ ಸಮಸ್ಯೆ ಇತ್ತು, ಅದು ಪರಿಹಾರವನ್ನು ಮಾಡಲಿಕ್ಕೆ ಇವತ್ತು ದೊಡ್ಡ ಐತಿಹಾಸಿಕವಾದಂಥ ಶ್ರಮ ಬಲ ಎಲ್ಲ ಕೂಡ ಇವತ್ತು ಸಮವಾಗಿ ಹೋಗ್ತಾ ಇದೆ. ಈ ವಿಚಾರವನ್ನು ನಾನು ನಮ್ಮ ಬೆಂಗಳೂರಿನ ನಾಗರಿಕರಿಗೆ, ವಿಶೇಷವಾಗಿ ಈಸ್ಟ್ ಪ್ರವಾಸ ಮಾಡ್ತಿದ್ದಂಥದ್ದು, ಅಲ್ಲೆಲ್ಲರೂ ಕೂಡ ಆಗ್ರ, ಬೆಳ್ಳಂದೂರು, IT ಕಾರಿಡಾರ್ಗೆ ಅನುಕೂಲ ಆದಂಥ ವ್ಯವಸ್ಥೆಯನ್ನು ಇವತ್ತು ಮಾಡ್ತಾ ಇದ್ದೀವಿ. ಆಲ್ಸೋ ಒನ್ ಪೀಸ್ ನಂಬರ್ 1